ರಾಜ್ಯದಲ್ಲಿ ಗಣರಾಜ್ಯೋತ್ಸವದ ಪ್ರಯುಕ್ತ ಹಲವೆಡೆ ಫಲಪುಷ್ಪ ಪ್ರದರ್ಶನ ಆಯೋಜನೆ ಮಾಡಲಾಗಿದೆ. ಮಡಿಕೇರಿ, ಶಿವಮೊಗ್ಗ ಹಾಗೂ ಮಂಗಳೂರಿನ ಕದ್ರಿಯಲ್ಲಿ ಫ್ಲವರ್ ಶೋಗೆ ಭರ್ಜರಿ ರೆಸ್ಪಾನ್ಸ್ ಕೂಡ ಸಿಕ್ಕಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಮಡಿಕೇರಿಯ ರಾಜ ಸೀಟ್ನಲ್ಲಿ ಜನವೋ ಜನ. ಹೂವಿನಲ್ಲಿ ಅರಳಿದ ಓಂಕಾರೇಶ್ವರ ದೇಗುಲ. ಕಣ್ಮನ ಸೆಳೆಯುತ್ತಿರುವ ರಾಷ್ಟ್ರಧ್ವಜ, ಸೈನಿಕನ ಜೊತೆಯಲ್ಲಿರುವ ಯುದ್ಧ ಫಿರಂಗಿ, ಶಿವಲಿಂಗದೊಂದಿಗೆ ರಾರಾಜಿಸುತ್ತಿರುವ ಓಂಕಾರೇಶ್ವರ ದೇವಾಲಯ. ಈ ಎಲ್ಲ ಸುಂದರ ದೃಶ್ಯಗಳಿಗೆ ಸಾಕ್ಷಿಯಾಗಿರುವುದು ಮಂಜಿನ ನಗರಿ ಮಡಿಕೇರಿಯ ರಾಜ ಸೀಟ್. ರಾಜ ಸೀಟ್ನಲ್ಲಿ ತೋಟಗಾರಿಕಾ ಇಲಾಖೆಯಿಂದ ಸುಮಾರು 35 ಲಕ್ಷ ವೆಚ್ಚದಲ್ಲಿ 4 ದಿನಗಳ ಫ್ಲವರ್ ಶೋ ಆಯೋಜನೆಯನ್ನ ಮಾಡಲಾಗಿದೆ. ಇಲ್ಲಿ ಎಲ್ಲರ ಕಣ್ಮನ ಸೆಳೆಯುತ್ತಿರುವುದು ಸುಮಾರು 5 ಲಕ್ಷ ಹೂಗಳನ್ನು ಬಳಸಿ ಇತಿಹಾಸ ಪ್ರಸಿದ್ಧ ಮಡಿಕೇರಿಯ ಓಂಕಾರೇಶ್ವರ ದೇವಾಲಯವನ್ನ ನಿರ್ಮಿಸಲಾಗಿದೆ. ಆರ್ಗನೈಸ್ ಮಾಡಿರುವಂಥದ್ದು ಇದು ಪ್ರತಿ ವರ್ಷ ನಡೀತಾ ಇರುತ್ತೆ. ಸ್ಪೆಷಲಿ ವರ್ಷಕ್ಕೆ ಚೇಂಜ್ ಮಾಡ್ತಾ ಹೋಗ್ತಾರೆ. ಸ್ಪೆಷಲಿ ಈಗ ನೀವು ಏನು ನೋಡ್ತಾ ಇದ್ದೀರಾ, ಓಂಕಾರೇಶ್ವರ ಟೆಂಪಲ್, ಅದು ನಮ್ಮ ಕೂರ್ಗಲ್ಲೇ ಏನು ಸ್ಪೆಷಲ್ ಆಗಿರುವಂಥ ಪ್ಲೇಸಸ್ ಇದೆಯೋ ಅದನ್ನು ರೆಕಗ್ನೈಸ್ ಮಾಡಿ ಆರ್ಗನೈಸ್ ಮಾಡಿರ್ತಾರೆ. ಮಲೆನಾಡಲ್ಲಿ ಕಣ್ಮನ ಸೆಳೆದ ಫ್ಲವರ್ ಶೋ, ಗಣರಾಜ್ಯೋತ್ಸವದ ಫಲಪುಷ್ಪ ಪ್ರದರ್ಶನ. ಶಿವಮೊಗ್ಗ ನಗರದ ಅಲ್ಲಮ ಪ್ರಭು ಮೈದಾನದಲ್ಲಿ ಗಣರಾಜ್ಯೋತ್ಸವದ ಹಿನ್ನೆಲೆ 62ನೇ ಫಲಪುಷ್ಪ ಪ್ರದರ್ಶನವನ್ನು ಆಯೋಜಿಸಲಾಗಿದೆ. ಜಿಲ್ಲಾ ಪಂಚಾಯತ್ ಹಾಗೂ ತೋಟಗಾರಿಕಾ ಇಲಾಖೆ, ಕೃಷಿ ಇಲಾಖೆ ಹಾಗೂ ಜಿಲ್ಲಾ ಉದ್ಯಾನ ಕಲಾ ಸಂಘ ಮತ್ತು ವಿವಿಧ ಇಲಾಖೆಗಳ ಸಹಯೋಗದಲ್ಲಿ ಫಲಪುಷ್ಪ ಪ್ರದರ್ಶನವನ್ನ ಹಾಗೂ ಮಲೆನಾಡ ಕರಕುಶಲ ವಸ್ತುಗಳ ಪ್ರದರ್ಶನ, ಮಾರಾಟವನ್ನ ಆಯೋಜಿಸಲಾಗಿದೆ. ಕಳೆದ 15 ವರ್ಷದಿಂದ ಫಲಪುಷ್ಪ ಪ್ರದರ್ಶನ ನೋಡ್ತಾ ಬರ್ತಿದ್ದೀವಿ. ಎಲ್ಲ ವರ್ಷಕ್ಕಿಂತ ಈ ಸಲ ತುಂಬ ಚೆನ್ನಾಗಿದೆ. ಐ ಲವ್ ಶಿವಮೊಗ್ಗ ಆಗಿರ್ಬೋದು, ಚಂದ್ರಗುತ್ತಿ ದೇವಸ್ಥಾನ, ರಾಷ್ಟ್ರಕವಿ ಕುವೆಂಪು ಅವರ ಕುಪ್ಪಳ್ಳಿ ಮನೆ, ನವಿಲು ತುಂಬ ಚೆನ್ನಾಗಿ ಬಂದಿದೆ. 3 ದಿನಗಳ ಕಾಲ ನಡೆಯುತ್ತಿರುವ ಫಲಪುಷ್ಪ ಪ್ರದರ್ಶನದಲ್ಲಿ ಪುಷ್ಪಸಿರಿಯೇ ಹಲವು ಕಲಾಕೃತಿಗಳ ಮೂಲಕ ಅರಳಿ ನಿಂತಿರುವುದು ವಿಶೇಷ. ನೋಡುಗರನ್ನ ಆರಂಭದಲ್ಲಿಯೇ ಮೇಳದ ಸ್ವಾಗತ ಕಮಾನು ವಿಶೇಷ ಹೂವಿನ ಅಲಂಕಾರದೊಂದಿಗೆ ಸ್ವಾಗತಿಸಿದ್ರೆ, ಶಿವಮೊಗ್ಗವನ್ನ ಬಿಂಬಿಸುವ ಆಂಗ್ಲ ಭಾಷೆಯ SMG ಸೇವಂತಿಗೆ ಹೂವಿನಲ್ಲಿ ಕಣ್ಣು ಕುಕ್ಕುತ್ತದೆ. ಸುಮಾರು 4,90,000 ಹೂಗಳನ್ನು ಬಳಸಿ ವಿವಿಧ ಕಲಾಕೃತಿ ಮಾಡಿರುವುದು ವಿಶೇಷವಾಗಿದೆ. ಈ ಪ್ರಯುಕ್ತ ನಾವು ನಮ್ಮ ತೋಟಗಾರಿಕೆ ಇಲಾಖೆಯಿಂದ ವಿಶೇಷವಾಗಿ 4,90,000 ಹೂವುಗಳಿಂದ ನಮ್ಮ ಕುವೆಂಪು ಅವರ ಮನೆ ಕುಪ್ಪಳ್ಳಿದು ಸಹ ಆಯೋಜಿಸಲಾಗಿರುತ್ತದೆ. ಸೊರಬ ತಾಲೂಕಿನ ಚಂದ್ರಗುತ್ತಿ ಯಲ್ಲಮ್ಮ ದೇವಸ್ಥಾನವನ್ನು ಸಹ ಆಯೋಜಿಸಲಾಗಿರುತ್ತದೆ. ಕದ್ರಿ ಪಾರ್ಕ್ನಲ್ಲಿ ಫಲಪುಷ್ಪ ಪ್ರದರ್ಶನ. ಎಲೆಗಳಲ್ಲಿ ತಯಾರಾದ ಕಂಬಳ ಕೋಣಗಳು. ಇನ್ನು ಮಂಗಳೂರಿನ ಕದ್ರಿ ಪಾರ್ಕ್ನಲ್ಲೂ ಫಲಪುಷ್ಪ ಪ್ರದರ್ಶನ ನೋಡುಗರ ಕಣ್ಮನ ಸೆಳೆಯಿತು. ಎಲೆಗಳಿಂದ ತಯಾರಾದ ಕಂಬಳ ಕೋಣಗಳು ಎಲ್ಲರನ್ನ ಆಕರ್ಷಿಸಿವೆ. ನೋಡುತ್ತಿರುವ ರಾಜ್ಯದ ಹಲವೆಡೆ ಗಣರಾಜ್ಯೋತ್ಸವದ ಪ್ರಯುಕ್ತ ಫಲಪುಷ್ಪ ಪ್ರದರ್ಶನ ಆಯೋಜಿಸಲಾಗಿತ್ತು. ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯದಲ್ಲಿ ಗಣರಾಜ್ಯೋತ್ಸವದ ಪ್ರಯುಕ್ತ ಹಲವೆಡೆ ಫಲಪುಷ್ಪ ಪ್ರದರ್ಶನ ಆಯೋಜನೆ ಮಾಡಲಾಗಿದೆ. ಮಡಿಕೇರಿ, ಶಿವಮೊಗ್ಗ ಹಾಗೂ ಮಂಗಳೂರಿನ ಕದ್ರಿಯಲ್ಲಿ ಫ್ಲವರ್ ಶೋಗೆ ಭರ್ಜರಿ ರೆಸ್ಪಾನ್ಸ್ ಕೂಡ ಸಿಕ್ಕಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಮಡಿಕೇರಿಯ ರಾಜ ಸೀಟ್ನಲ್ಲಿ ಜನವೋ ಜನ. ಹೂವಿನಲ್ಲಿ ಅರಳಿದ ಓಂಕಾರೇಶ್ವರ ದೇಗುಲ. ಕಣ್ಮನ ಸೆಳೆಯುತ್ತಿರುವ ರಾಷ್ಟ್ರಧ್ವಜ, ಸೈನಿಕನ ಜೊತೆಯಲ್ಲಿರುವ ಯುದ್ಧ ಫಿರಂಗಿ, ಶಿವಲಿಂಗದೊಂದಿಗೆ ರಾರಾಜಿಸುತ್ತಿರುವ ಓಂಕಾರೇಶ್ವರ ದೇವಾಲಯ. ಈ ಎಲ್ಲ ಸುಂದರ ದೃಶ್ಯಗಳಿಗೆ ಸಾಕ್ಷಿಯಾಗಿರುವುದು ಮಂಜಿನ ನಗರಿ ಮಡಿಕೇರಿಯ ರಾಜ ಸೀಟ್.
ರಾಜಾಸೀಟ್ನಲ್ಲಿ ತೋಟಗಾರಿಕಾ ಇಲಾಖೆಯಿಂದ ಸುಮಾರು 35 ಲಕ್ಷ ವೆಚ್ಚದಲ್ಲಿ 4 ದಿನಗಳ ಫ್ಲವರ್ ಶೋ ಆಯೋಜನೆಯನ್ನ ಮಾಡಲಾಗಿದೆ. ಇಲ್ಲಿ ಎಲ್ಲರ ಕಣ್ಮನ ಸೆಳೆಯುತ್ತಿರುವುದು ಸುಮಾರು 5 ಲಕ್ಷ ಹೂಗಳನ್ನ ಬಳಸಿ ಇತಿಹಾಸ ಪ್ರಸಿದ್ಧ ಮಡಿಕೇರಿಯ ಓಂಕಾರೇಶ್ವರ ದೇವಾಲಯವನ್ನ ನಿರ್ಮಿಸಲಾಗಿದೆ. ಆರ್ಗನೈಸ್ ಮಾಡಿರುವಂಥದ್ದು ಇದು ಪ್ರತಿ ವರ್ಷ ನಡೀತಾ ಇರುತ್ತೆ. ಸ್ಪೆಷಲಿ ವರ್ಷಕ್ಕೆ ಚೇಂಜ್ ಮಾಡ್ತಾ ಹೋಗ್ತಾರೆ. ಸ್ಪೆಷಲಿ ಈಗ ನೀವು ಏನು ನೋಡ್ತಾ ಇದ್ದೀರಾ ಓಂಕಾರೇಶ್ವರ ಟೆಂಪಲ್, ಅದು ನಮ್ಮ ಕೂರ್ಗಲ್ಲೇ ಏನು ಸ್ಪೆಷಲ್ ಆಗಿರುವಂಥ ಪ್ಲೇಸಸ್ ಇದೆಯೋ ಅದನ್ನು ರೆಕಗ್ನೈಸ್ ಮಾಡಿ ಆರ್ಗನೈಸ್ ಮಾಡಿರ್ತಾರೆ. ಮಲೆನಾಡಲ್ಲಿ ಕಣ್ಮನ ಸೆಳೆದ ಫ್ಲವರ್ ಶೋ, ಗಣರಾಜ್ಯೋತ್ಸವದ ಫಲಪುಷ್ಪ ಪ್ರದರ್ಶನ. ಶಿವಮೊಗ್ಗ ನಗರದ ಅಲ್ಲಮ ಪ್ರಭು ಮೈದಾನದಲ್ಲಿ ಗಣರಾಜ್ಯೋತ್ಸವದ ಹಿನ್ನೆಲೆ 62ನೇ ಫಲಪುಷ್ಪ ಪ್ರದರ್ಶನವನ್ನು ಆಯೋಜಿಸಲಾಗಿದೆ. ಜಿಲ್ಲಾ ಪಂಚಾಯತ್ ಹಾಗೂ ತೋಟಗಾರಿಕಾ ಇಲಾಖೆ, ಕೃಷಿ ಇಲಾಖೆ ಹಾಗೂ ಜಿಲ್ಲಾ ಉದ್ಯಾನ ಕಲಾ ಸಂಘ ಮತ್ತು ವಿವಿಧ ಇಲಾಖೆಗಳ ಸಹಯೋಗದಲ್ಲಿ ಫಲಪುಷ್ಪ ಪ್ರದರ್ಶನವನ್ನ ಹಾಗೂ ಮಲೆನಾಡ ಕರಕುಶಲ ವಸ್ತುಗಳ ಪ್ರದರ್ಶನ, ಮಾರಾಟವನ್ನ ಆಯೋಜಿಸಲಾಗಿದೆ. ಕಳೆದ 15 ವರ್ಷದಿಂದ ಫಲಪುಷ್ಪ ಪ್ರದರ್ಶನ ನೋಡ್ತಾ ಬರ್ತಿದ್ದೀವಿ. ಎಲ್ಲ ವರ್ಷಕ್ಕಿಂತ ಈ ಸಲ ತುಂಬ ಚೆನ್ನಾಗಿದೆ. ಐ ಲವ್ ಶಿವಮೊಗ್ಗ ಆಗಿರ್ಬೋದು, ಚಂದ್ರಗುತ್ತಿ ದೇವಸ್ಥಾನ, ರಾಷ್ಟ್ರಕವಿ ಕುವೆಂಪು ಅವರ ಕುಪ್ಪಳ್ಳಿ ಮನೆ, ನವಿಲು ತುಂಬ ಚೆನ್ನಾಗಿ ಬಂದಿದೆ. 3 ದಿನಗಳ ಕಾಲ ನಡೆಯುತ್ತಿರುವ ಫಲಪುಷ್ಪ ಪ್ರದರ್ಶನದಲ್ಲಿ ಪುಷ್ಪಸಿರಿಯೇ ಹಲವು ಕಲಾಕೃತಿಗಳ ಮೂಲಕ ಅರಳಿ ನಿಂತಿರುವುದು ವಿಶೇಷ. ನೋಡುಗರನ್ನ ಆರಂಭದಲ್ಲಿಯೇ ಮೇಳದ ಸ್ವಾಗತ ಕಮಾನು ವಿಶೇಷ ಹೂವಿನ ಅಲಂಕಾರದೊಂದಿಗೆ ಸ್ವಾಗತಿಸಿದ್ರೆ, ಶಿವಮೊಗ್ಗವನ್ನ ಬಿಂಬಿಸುವ ಆಂಗ್ಲ ಭಾಷೆಯ SMG ಸೇವಂತಿಗೆ ಹೂವಿನಲ್ಲಿ ಕಣ್ಣು ಕುಕ್ಕುತ್ತದೆ. ಸುಮಾರು 4,90,000 ಹೂಗಳನ್ನ ಬಳಸಿ ವಿವಿಧ ಕಲಾಕೃತಿ ಮಾಡಿರುವುದು ವಿಶೇಷವಾಗಿದೆ. ಈ ಪ್ರಯುಕ್ತ ನಾವು ನಮ್ಮ ತೋಟಗಾರಿಕೆ ಇಲಾಖೆಯಿಂದ ವಿಶೇಷವಾಗಿ 4,90,000 ಹೂವುಗಳಿಂದ ನಮ್ಮ ಕುವೆಂಪು ಅವರ ಮನೆ ಕುಪ್ಪಳ್ಳಿದು ಸಹ ಆಯೋಜಿಸಲಾಗಿರುತ್ತದೆ. ಸೊರಬ ತಾಲೂಕಿನ ಚಂದ್ರಗುತ್ತಿ ಯಲ್ಲಮ್ಮ ದೇವಸ್ಥಾನವನ್ನು ಸಹ ಆಯೋಜಿಸಲಾಗಿರುತ್ತದೆ. ಕದ್ರಿ ಪಾರ್ಕ್ನಲ್ಲಿ ಫಲಪುಷ್ಪ ಪ್ರದರ್ಶನ, ಎಲೆಗಳಲ್ಲಿ ತಯಾರಾದ ಕಂಬಳ ಕೋಣಗಳು. ಇನ್ನು ಮಂಗಳೂರಿನ ಕದ್ರಿ ಪಾರ್ಕ್ನಲ್ಲೂ ಫಲಪುಷ್ಪ ಪ್ರದರ್ಶನ ನೋಡುಗರ ಕಣ್ಮನ ಸೆಳೆಯಿತು. ಎಲೆಗಳಿಂದ ತಯಾರಾದ ಕಂಬಳ ಕೋಣಗಳು ಎಲ್ಲರನ್ನ ಆಕರ್ಷಿಸಿವೆ. ನೋಡುತ್ತಿರುವ ರಾಜ್ಯದ ಹಲವೆಡೆ ಗಣರಾಜ್ಯೋತ್ಸವದ ಪ್ರಯುಕ್ತ ಫಲಪುಷ್ಪ ಪ್ರದರ್ಶನ ಆಯೋಜಿಸಲಾಗಿತ್ತು. ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಪರಿಷತ್ ಕಲಾಪದಲ್ಲಿ ಪ್ರತಿಧ್ವನಿಸಿದೆ ಕಣ್ಣೀರ ಖಾನಾಪುರ. ರಿಪಬ್ಲಿಕ್ ಕನ್ನಡ ಸುದ್ದಿವಾಹಿನಿ ತಂಡ ಕಣ್ಣೀರ ಖಾನಾಪುರ ಅಭಿಯಾನದ ಮೂಲಕ ಒಂದು ಗ್ರೌಂಡ್ ರಿಪೋರ್ಟ್ ಮಾಡಿ ಕಾಡಂಚಿನ ಜನರ ಬದುಕು ಬವಣೆಯನ್ನು ತೆರೆದಿಟ್ಟಿದೆ. ಒಂದ್ಸಲಿ ವೋಟಿಂಗ್ ತಗೊಂಡ್ರೆ ಕೆಲಸ ಮುಗಿದ್ರಿ ಸರ್. ಹೆಣ್ಮಕ್ಳು ರಾತ್ರಿ ಹೊರಗಡೆ ಹೋಗೋದಕ್ಕೆ ಭಯ ಪಡ್ತಾರೆ. ಹೆಸರಿಗಷ್ಟೇ MLAಗಳು ರೊಕ್ಕ ಮಾಡ್ಕೊಂಡು ಹೊಂಟಾರ. ಜನರನ್ನ ಈ ರೀತಿ ಸ್ಟ್ರಕ್ಚರ್ಗಳ ಮೂಲಕ ತೆಗೆದುಕೊಂಡು ಹೋಗ್ತಾರೆ ಅಂತ ಹೇಳಿದ್ರೆ ನಮಗೆ ನಾಚಿಕೆ ಆಗಬೇಕು. ಒಂದೊಂದು ಪರಿವಾರಕ್ಕೆ 15 ಲಕ್ಷ ರೂಪಾಯಿ ಕೊಡ್ತೇವೆ. ಶಿಫ್ಟ್ ಮಾಡುವಂಥದ್ದಕ್ಕೆ ಸರ್ಕಾರ ಅನುಮೋದನೆ ಕೊಡ್ತದೆ ಅನ್ನುವಂಥ ಭರವಸೆಯನ್ನು ಕೊಟ್ಟಿದ್ದೇನೆ. ನಾವು ನಿರಂತರವಾಗಿ ಕಣ್ಣೀರ ಖಾನಾಪುರ ಅನ್ನೋ ಶೀರ್ಷಿಕೆ ಅಡಿಯಲ್ಲಿ ಮಾಡಿದಂತ ವರದಿ ಮ್ಯಾಸಿವ್ ಇಂಪ್ಯಾಕ್ಟ್ ಆಗಿದೆ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.